ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆರ್ಥಿಕ ಸಮಸ್ಯೆ ಇದೆ, ಧನಹಾನಿ ಇದೆ. ನೋಡಿ, ನಾನು ದುಡಿತಾ ಇದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋರಿಗಾಗಿ ಮಾತ್ರನೇ ಈ ಪರಿಹಾರಗಳು. ನಾನು ದುಡಿತಾನೇ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ದುಡಿತಾ ಇದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ, ಉದ್ಯೋಗಕ್ಕೆ ಹೋಗ್ತಾ ಇದ್ದೀನಿ, ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಂದ ಬಂದರೂ ಪರವಾಗಿಲ್ಲ. ತಾಯಿ ಮಹಾಲಕ್ಷ್ಮಿ ಎಲ್ಲಿಂದ ಬಂದರೂ ಪರವಾಗಿಲ್ಲ, ನಾನು ತಗೋತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಆದರೆ ಆರ್ಥಿಕ ಸಮಸ್ಯೆ ಹಾಗೇ ಇದೆ. ಅಥವಾ ಮೋಸ್ಟ್ಲಿ ನನ್ನ ಕಮಿಟ್ಮೆಂಟ್ಸ್ಗಳೇನಾದ್ರು ಜಾಸ್ತಿ ಆಗ್ತಾ ಇದೆಯಾ, ಅಥವಾ ನನ್ನ ದುಡಿಮೆ ಅಲ್ಲೇ ಇದೆಯಾ, ಸ್ವಲ್ಪ ಜಾಸ್ತಿ ಏನು ಮಾಡ್ಕೊಳಕ್ಕಾಗ್ತಾ ಇಲ್ವಾ, ಗೊತ್ತಾಗ್ತಾ ಇಲ್ಲ ನನಗೆ. ಒಟ್ಟಿನಲ್ಲಿ ಆರ್ಥಿಕ ಸಮಸ್ಯೆ ಇದೆ ಅನ್ನೋರಿಗಾಗಿ ಒಂದು ಈ ಪರಿಹಾರ. ಅದ್ರ ಜೊತೆಗೆ ಜಾತಕದಲ್ಲಿ ಏನಾದರೂ ಶುಕ್ರ ಗ್ರಹ ಕೆಟ್ಟಿದಾರಾ ಅನ್ನೋದನ್ನ ಯಾವ್ದಾದ್ರು ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ನೀವೇ ಅದನ್ನು ಒಂದು ಕನ್ಫರ್ಮ್ ಮಾಡ್ಕೋಬೇಡಿ. ಶುಕ್ರ ಗ್ರಹ ಏನಾದರೂ ಜಾತಕದಲ್ಲಿ ಕೆಟ್ಟಿದಾರಾ ಅನ್ನೋದನ್ನ ಜ್ಯೋತಿಷದಲ್ಲಿ ತೋರಿಸ್ಕೊಳ್ಳಿ. ಅಥವಾ ಇವಾಗಿರುವಂಥ ಗೋಚಾರ ಅಥವಾ ಇವಾಗ ನಡೀತಾ ಇರುವಂಥ ದಶಾಭುಕ್ತಿಗಳಲ್ಲಿ ಶುಕ್ರನ ಅಶುಭತೆ ಏನಾದರೂ ಅಥವಾ ಅಶುಭ ಫಲ ಏನಾದರೂ ಪ್ರಾಪ್ತಿ ಆಗ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈ ಎರಡರಲ್ಲಿ ಯಾವುದಿದ್ರೂ ಪರವಾಗಿಲ್ಲ. ನನ್ನ ಜಾತಕ ಇಲ್ಲ ಅಂದರೆ ಆರ್ಥಿಕವಾಗಿ ಸಮಸ್ಯೆ ನಿಮ್ಗೆ ಏನಾದರೂ ಆಗ್ತಾ ಇದ್ರೂ ಕೂಡ ಈ ಪರಿಹಾರವನ್ನು ನೀವು ಮಾಡ್ಬೋದು. ಪ್ರತಿ ಶುಕ್ರವಾರ ನೀವು ಸ್ನಾನ ಮಾಡಲೇಬೇಕು. ಓಕೆ, ಪ್ರತಿ ಶುಕ್ರವಾರ ಸ್ನಾನ ಮಾಡುವಾಗ ಒಂದು 100 ಗ್ರಾಮ್ ಮೊಸರನ್ನು ನಿಮ್ಮ ಸ್ನಾನದ ನೀರಿಗೆ ಬೆರೆಸ್ಕೊಳ್ಳಿ. ಒಂದು ಕಪ್ಪಷ್ಟು ಬರ್ಬೋದು, ಪೂರ್ತಿ ಬೆರೆಸ್ಬೇಕು. ಹೌದು, ಇಷ್ಟು ಬೆರೆಸ್ಬೇಕಾ? ಇಷ್ಟು ಬೆರೆಸಿ ಆ ನೀರಿನಿಂದನೇ ನೀವು ಸ್ನಾನವನ್ನು ಮಾಡ್ಕೋಬೇಕಾಗತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ನೀವು ನೆಲದ ಮೇಲೆ ನಿಂತು ಸ್ನಾನವನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಕೆಳಗಡೆ ಏನಾದರೂ ಒಂದು ಮಣೆ ಇತ್ಯಾದಿಗಳನ್ನು ಹಾಕಿ, ಅಂದರೆ ಮರದ ಆಗಿರಬೇಕು, ಮಣೆ ಇತ್ಯಾದಿಗಳನ್ನ ಹಾಕ್ಕೊಂಡು ಅದರ ಮೇಲೆ ನಿಂತ್ಕೊಳ್ಳಿ, ಅಥವಾ ಅದರ ಮೇಲೆ ಕೂತ್ಕೊಂಡಾದರೂ ತಾವು ಸ್ನಾನವನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ರತಿ ಶುಕ್ರವಾರ ನೀವು ಮಾಡ್ತಾ ಬನ್ನಿ. ಶುಕ್ರ ಗ್ರಹದ ಬಲಹೀನತೆ, ಶುಕ್ರ ಗ್ರಹದ ಅಶುಭತೆ ನಿವಾರಣೆ ಆಗುತ್ತೆ. ಅಥವಾ ಆರ್ಥಿಕ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ನಾರ್ಮಲ್ ಆಗಿದೆ, ಬಟ್ ಆ್ಯಕ್ಚುಲಿ ಬಂದ್ಬಿಟ್ಟು ನಮಗಿರುವ ಕಮಿಟ್ಮೆಂಟ್ ಅಷ್ಟು ನಾನು ದುಡಿತಾ ಇಲ್ಲ, ಆಯಿತಾ. ಸೊ ದುಡಿಮೆ ಜಾಸ್ತಿ ಆಗಬೇಕು, ನನ್ನ ಆರ್ಥಿಕ ಸಮಸ್ಯೆ ಕಡಿಮೆ ಆಗಬೇಕು ಅನ್ನೋರು ಯಾರಾದರೂ ಆಸೆ ಪಟ್ಟರೆ ಖಂಡಿತವಾಗಲೂ ಈ ಪರಿಹಾರ ನಿಮಗೆ ನೆರವಾಗುತ್ತೆ. ಇದು ಒಂದು ಟೆಸ್ಟೆಡ್ ಪರಿಹಾರ ಆಗಿದೆ. ಭಾಳಷ್ಟು ಜನರಿಗೆ ಕೊಟ್ಟು ಇದರ ಒಂದು ಫಲಿತಾಂಶವನ್ನು ನೋಡಿ ಇದನ್ನು ಇವತ್ತು ಗುರುಭಕ್ತಿನಲ್ಲಿ ನಾವು ನಿಮಗಾಗಿ ಕೊಡ್ತಾ ಇದ್ದೀವಿ. ಇದೇ ರೀತಿಯಾದಂಥ ಸರಳವಾಗಿರುವಂಥ, ಶೀಘ್ರವಾಗಿ ಕೆಲಸವನ್ನು ಮಾಡುವಂಥ, ಅದೇ ರೀತಿ ವಿಚಿತ್ರವಾಗಿರುವಂಥ ತಂತ್ರ ಪರಿಹಾರಗಳಿಗಾಗಿ ಗುರುಭಕ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಡಿ, ಅದರ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.